ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಏನಪ್ಪ ಅಂತ ಹೇಳಿದರೆ, ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಹೇಗಿರಬೇಕು ಅಂತ ನನಗೆ ಗೊತ್ತಿರೋದನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಯಾವ ಥರ ಮಾಡಬೇಕು, ಪೂಜೆಗಂತ ನೀವು ತಂದಿರೋ ಸೀರೆ ಬ್ಲೌಸ್ನ ನೀವು ದೇವಿಗೆ ಏರಿಸೋಕ್ಕಿಂತ ಮುಂಚೆ ನೀವು ಮೈಗೆಲ್ಲ ಅದನ್ನು ಹಚ್ಕೊಳಕ್ಕೆ ಹೋಗಬೇಡಿ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಸೀರೆ ಎಲ್ಲ ಮತ್ತು ಬ್ಲೌಸ್ ಪೀಸು ಮತ್ತು ಕಲಶಕ್ಕೆ ಅಂತ ನೀವು ಡುಪ್ಲಿಕೇಟ್ ತಾಳಿ ಆ ಥರ ಎಲ್ಲ ಹಾಕಬೇಡಿ. ಚಿನ್ನದ ಹಾಕಿ, ಇಲ್ಲಾಂದರೆ ನಿಮ್ಮ ಹತ್ರ ಚಿನ್ನದಿಲ್ಲ ಅಂತ ಹೇಳಿದರೆ ಅರಿಶಿನ ಕೊಂಬಿದ್ರೂ ಸಾಕು. ಇನ್ನು ನೀವು ಕಳಶ ಅಂತ ಬಂದರೆ, ಕಳಶದ ಅಂದರೆ ಏನೋ ನಾವು ರೆಡಿ ಮಾಡ್ಕೊಳ್ಳೋದು, ಏನೋ ತಯಾರಿ ಮಾಡ್ಕೊತೀವಿ ಅನ್ನೋ ಹಾಗಿದ್ದರೆ ಅದನ್ನು ಹಿಂದಿನ ದಿವಸ ಮಾಡ್ಕೊಳಕ್ಕೆ ಹೋಗಬೇಡಿ. ಅದನ್ನು ಶುಕ್ರವಾರ ಬೆಳಗ್ಗೆನೇ ನೀವು ರೆಡಿ ಮಾಡ್ಕೊಂಡ್ಬಿಟ್ಟು ನೀವು ಪೂಜೆನ ಮಾಡಿ. ಆ ಥರ ಎಲ್ಲ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತ ಹೇಳಿದರೆ, ನೀವು ಯಾವುದೇ ಕಾರಣಕ್ಕೂ ನೈಟಿಯಲ್ಲಿ ಪೂಜೆನ ಮಾಡೋಕ್ಕೆ ಹೋಗಬೇಡಿ. ನೀವು ಸ್ಯಾರಿ ಹಾಕ್ಕೊಂಡ್ಬಿಟ್ಟೆ ಪೂಜೆ ಮಾಡಿ, ತುಂಬ ಒಳ್ಳೆಯದಾಗತ್ತೆ. ಇನ್ನು ವರಮಹಾಲಕ್ಷ್ಮಿ ನಿಮಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.